ಮಿತ್ರ ನಮಸ್ಕಾರ. ರಘು ಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರ ತನ್ನ ಪಿಂಚಣಿ ಯೋಜನೆಯನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಆತ ಹಾರ್ಡ್ ಕಾಪಿಯಲ್ಲಿ ಪಿಂಚಣಿ ಪ್ರಸ್ತಾವನೆಯನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಆ ಹಾರ್ಡ್ ಕಾಪಿಯಲ್ಲಿ ರೆಡಿ ಮಾಡ್ಕೊಂಡಿರೋವಂಥದ್ದನ್ನು ನಾವು K2 ಮೂಲಕ ಸಲ್ಲಿಸಬೇಕಾಗತ್ತೆ. ಅಂದರೆ ಡಿಸೆಂಬರ್ 1ರಿಂದ ಆ ರೀತಿಯ ಒಂದು ಯೋಜನೆ ಅಂದರೆ ಆದೇಶ ಬಂದಿರುತ್ತೆ AG ಆಫೀಸಿಂದ. ಹಾಗಾಗಿ ನಾವು ಆ ರೀತಿಯಲ್ಲಿ ಮಾಡಬೇಕಾಗತ್ತೆ. ಹಾಗಾದರೆ ನಾವೀಗ K2ನ ಹೋಮ್ ಪೇಜಲ್ಲಿ ಇದ್ದೀವಿ. ಇಲ್ಲಿ ರೋಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಫಸ್ಟಿಗೆ ಕೇಸ್ ವರ್ಕರ್ ರೋಲ್ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ಒಂದಿಷ್ಟು ಆಪ್ಷನ್ಸ್ಗಳು ಇಲ್ಲಿ ಬರ್ತಾವೆ ನೋಡಿ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಪೆನ್ಷನ್ ಅಂತ ಇದೆ ನೋಡಿ, ಅಲ್ಲಿ ಬಂದ್ಬಿಟ್ಟು ಕೆಳಗಡೆ ಲಾಸ್ಟ್ ಆಪ್ಷನ್ನು ಫಾರಂ ನಂಬರ್ 7 ಅಂತ ಇದೆ ನೋಡ್ರಿ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಮೊದಲನೇ ಆಪ್ಷನ್ನು ಫಾರಂ 7 ಅಂತ ಇದೆ ನೋಡಿ. ನಾನು ಅದನ್ನು ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ನೋಡಿ, ಆರೆಂಜ್ ಕಲರ್ ಅಲ್ಲಿ. ಸೊ ಸ್ಟಾರ್ ಮಾರ್ಕ್ ಅಂದ್ರೆ ಫೇವ್ರೇಟ್ ಅಲ್ಲಿ ಆಗುತ್ತೆ, ನಾವು ನೆಕ್ಸ್ಟ್ ಮಾಡುವಾಗ ಅಲ್ಲೇ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎರಡು ಆಪ್ಷನ್ಸ್ಗಳು ಬರ್ತವೆ. ಕೇಸ್ ನಂಬರ್ ಹಾಕೋದು, ಇನ್ನೊಂದು ಕೇಸ್ ನಂಬರ್ ಕ್ರಿಯೇಟ್ ಅಂತ ಇರುತ್ತೆ. ಸೊ ಅದನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಹೊಸದಾಗಿ ಮಾಡ್ತಾ ಇರೋದ್ರಿಂದ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಕ್ರಿಯೇಟ್ ಮಾಡಿದ್ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲೇ ನಾವು ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲೇ ತುಂಬಬೇಕಾಗಿರುವಂಥದ್ದು. ಸೊ ಇಲ್ಲಿ ಬಂದ್ಬಿಟ್ಟು ಅವರ ಏಜ್ ಯಾವ ಥರದ ಪಿಂಚಣಿ ಅವ್ರದ್ದು ಅನ್ನುವಂಥದ್ದನ್ನ ನೀವು ಅಲ್ಲಿ ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಬಹಳಷ್ಟು ಪಿಂಚಣಿಯ ವಿಧಗಳನ್ನು ನಾವು ಕಾಣ್ತೀವಿ. ಸೊ ನಮ್ದು ನ್ಯೂ ಪಿಂಚಣಿನೂ ಅಲ್ಲ ಏನೂ ಅಲ್ಲ. ಸೊ ಅಲ್ಲಿ ಆಪ್ಷನ್ ಇದೆ ನೋಡ್ರಿ, ಅಲ್ಲಿ ಒಂದಿಷ್ಟು ಆಪ್ಷನ್ಸ್ಗಳು ಬಂದಿರ್ತವೆ. ಸೊ ಅದರಲ್ಲಿ ನಾವು ಒಂಚೂರು ಮೇಲ್ಗಡೆ ಹೋಗೋಣ. ಓಕೆ, ತಮಿಳ್ನಾಡು ಅಲ್ಲ, ನ್ಯೂ ಪೆನ್ಷನ್ ಸ್ಕೀಮು ಅಲ್ಲ. ಹಾಗಾದ್ರೆ ನಮ್ದು ಯಾವುದು ಅಂತ ಹೇಳಿದ್ರೆ ಸ್ಟೇಟ್ ಸಿವಿಲ್ ಪಿಂಚಣಿ ನಮ್ದು, ಅಂದ್ರೆ ಸ್ಟೇಟ್ ಸಿವಿಲ್ ಪೆನ್ಷನ್ ನಮ್ದು. ಸೊ ಇಲ್ಲಿ ಬಂದ್ಬಿಟ್ರೆ ಇಲ್ಲೂ ಕೂಡ ಹಾಗೇನೆ ಸೂಪರ್ ಇನಾಮಸ್ ಪಿಂಚಣಿ ಆಗಿರುತ್ತೆ ನಮ್ದು. ಸೂಪರ್ ಇನಾಮಸ್ ಅನ್ನೋದಂತನ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಿವೃತ್ತಿಯ ವಿಧ ಅಂತ ಇದೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿವೃತ್ತಿಯ ವಿಧವನ್ನು ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೇಟ್ ಇದೇ ಆಗುತ್ತೆ, ಯಾಕೆಂತೇಳಿ ಸೂಪರ್ ಇನಾಮಸ್ ಆಗುತ್ತೆ ಅಲ್ಲಿ. ಸೊ ಅದನ್ನ ನೀವು ಗಮನಿಸ್ಕೊಳ್ಳಿ. ನಮ್ಗೆ ಸಂಬಂಧಪಡದೇ ಇರೋದನ್ನ ನಾವು ಕ್ಲಿಕ್ ಮಾಡ್ಕೋಬಾರ್ದು. ಸೊ ನೆಕ್ಸ್ಟ್ ಈ ಕಡೆ ಯಾವುದು ನಮ್ಗೆ ಯಾವ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ KCSR ರೂಲ್ಸು. ಸೊ AG ಆಫೀಸಿಗೆ ಕಳಿಸುವಂಥದ್ದು. ಈ ಮಾಹಿತಿ ಅಧಿಕೃತವಾಗಿ ಯಾರಿಗೆ ಕಳಿಸ್ತೀವಿ ಅಂದ್ರೆ AG ಆಫೀಸಿಗೆ ಕಳಿಸ್ತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಪಿಂಚಣಿದಾರರ ವಿವರಗಳು ಅಂತ ಇದೆ. ಸೊ ಅದನ್ನ ಒಂದಿಷ್ಟು ವಿವರಗಳನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ಹೇಳ್ತಾ ಇದೆ ಅದು KJD ನಂಬರ್ ಅನ್ನ ಎಂಟ್ರಿ ಮಾಡೋದಕ್ಕೆ. ಸೊ KJD ನಂಬರ್ ಅನ್ನ ನಾನೀಗ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿಬಿಟ್ಟು ನೀವು ಗೆಟ್ ಕೊಡ್ಬೇಕಾಗತ್ತೆ. ಸೊ ಗೆಟ್ ಕೊಡಿ. ಸೊ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಓಪನ್ ಆಗುತ್ತೆ, ಸಕ್ಸಸ್ಫುಲಿ ಆಗುತ್ತದು. ಸೊ ಅವರ ರೆಕಾರ್ಡ್ಸ್ ಎಲ್ಲ ಇನ್ಸರ್ಟ್ ಆಯಿತು. ಸೊ ಇಲ್ಲಿ ಯಾವ್ದಾವುದು ಅವರಿಗೆ ಸಂಬಂಧಪಡುತ್ತೆ ಅನ್ನೋ ಅಂಥದ್ದನ್ನ ನೀವು ನೋಡಿ. ಕೆಲವೊಂದಿಷ್ಟು ಬ್ರೌನ್ ಕಲರ್ ಅಲ್ಲಿ ಫ್ರೀಸ್ ಆಗಿದೆ. ಫ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವೇನು ಚೇಂಜ್ ಮಾಡಕ್ ಬರೋದಿಲ್ಲ. ಇಲ್ಲಿ ಬಂದ್ಬಿಟ್ಟು ಯಾವುದು ಫ್ರೀಸ್ ಆಗಿರಲ್ವೋ ಅವುಗಳನ್ನ ಮಾತ್ರ ನೀವು ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಹೈಟ್ ಕೇಳಿದ್ದಾರೆ ಸೆಂಟಿಮೀಟರ್ ನಲ್ಲಿ. ನಾನು ಸಂಬಂಧಪಟ್ಟ ಆ ನೌಕರರು, ನಿವೃತ್ತಿ ಆಗ್ತಾ ಇರ್ತಕ್ಕಂಥ ನೌಕರರ ಹೈಟ್ ಅನ್ನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಮತ್ತೆ ಸೊ ನೆಕ್ಸ್ಟ್ ಬನ್ನಿ. ಇವೆಲ್ಲವಕ್ಕೂ ಕೂಡ ಯಾವುದು ಕೂಡ ನಾವು ಆಲ್ರೆಡಿ ಫ್ರೀಸ್ ಆಗಿರುತ್ತೆ. ನಾವು ಅದನ್ನೇನು ಮಾಡಕ್ ಬರೋದಿಲ್ಲ. ಅಂದ್ರೆ ನೀವು ಯಾವತ್ತು ಅರ್ಜಿ ಸಲ್ಲಿಸ್ತಾ ಇದ್ದೀರೋ ಆ ದಿನಾಂಕವನ್ನು ಅಲ್ಲಿ ಹೇಳುತ್ತದು. ನಿವೃತ್ತಿ ದಿನಾಂಕ ತಂತಾನೆ ಬಂದಿರುತ್ತೆ. ಸೇವೆಗೆ ಸೇರಿದ ದಿನಾಂಕವೂ ಕೂಡ ಬಂದಿರುತ್ತೆ. ಕ್ರಮಬದ್ಧಗೊಳಿಸುವಿಕೆ ದಿನಾಂಕ, ಸೇವೆಗೆ ಸೇರಿದ ದಿನಾಂಕ ಒಂದೇ ಆಗಿರುತ್ತೆ. ಸೊ ಅದನ್ನೊಮ್ಮೆ ಗಮನಿಸ್ಕೊಳ್ಳಿ. ಇಲ್ಲಿ ಸಾವಿನ ದಿನಾಂಕವೂ ಕೂಡ ಇದೆ. ಸೊ ಸಾವಿನ ದಿನಾಂಕ ನಾವು ಹೇಗೆ ಹಾಕಕ್ಕಾಗತ್ತೆ? ಹಾಗಾಗಿ ಅದನ್ನೇನು ಮಾಡಕ್ ಹೋಗ್ಬಾರ್ದು. ಸೊ ಮೇಲ್ಗಡೆ ಬನ್ನಿ. ಈ ಮೂರು ಆಪ್ಷನ್ಗಳು ಏನಿದಾವಲ್ಲ SR ಎಲ್ಲವಕ್ಕೂ ಕೂಡ ನೀವು ಎಸ್ ಅಂತ ಕೊಡಿ. ಸೊ ರೆಗ್ಯುಲರೇ ಆಗಿರ್ತಾರೆ. ಸೊ ಹಾಗಾಗಿ ಅವೆಲ್ಲವನ್ನು ನೀವು ಎಸ್ ಅಂತ ಕೊಡ್ಬೇಕಾಗುತ್ತೆ. ಇಲ್ಲಿ ಅಡ್ರೆಸ್ ಇದೆ, ಆಲ್ರೆಡಿ ಈ ಅಡ್ರೆಸ್ ಅನ್ನ ಬಿಟ್ಟು ಬೇರೆ ಏನಾದ್ರು ಅಡ್ರೆಸ್ ಇದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಅದೇ ಅಡ್ರೆಸ್ ಇದ್ರೆ ನೀವು ಅದೇ ಅಡ್ರೆಸ್ ಅನ್ನ ಬಿಟ್ಬಿಡಿ. ರಿಟೈರ್ಮೆಂಟ್ ಆದ್ಮೇಲೆ ಅಡ್ರೆಸ್ ಸೇಮ್ ಇದ್ರೆ ಕ್ಲಿಕ್ ಬಾಕ್ಸ್ ಅಲ್ಲಿ ಕೊಡಿ. ಇಲ್ಲ ಬೇರೆದೇನಾದ್ರೂ ಆದ್ರೆ, ರಿಟೈರ್ಮೆಂಟ್ ಆದ್ರೆ ಅವ್ರು ಹಳ್ಳಿಗೆ ಹೋಗ್ತಾರೋ ಅಥವಾ ಬೇರೆ ಮನೆ ಇದೆಯೋ ಅಥವಾ ಎಲ್ಲಿ ಅವರು ವಾಸವಾಗ್ತಾರೋ ಆ ಅಡ್ರೆಸ್ ಅನ್ನ ನೀವು ಕೊಡ್ಬೇಕಾಗುತ್ತೆ. ಸೊ ನಾನು ಸೇಮ್ ಅಡ್ರೆಸ್ ಇರೋದ್ರಿಂದ ಸೇಮ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅವ್ರ ಸ್ಯಾಲರಿ ಸ್ಲಿಪ್ ಅಲ್ಲಿ ನೋಡಿದ್ರೆ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಆ ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀವು
ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನು ಸುಮ್ಮನೆ ತೋರಿಸ್ತಾ ಇರೋದ್ರಿಂದ ನಾನು ಎಂಟ್ರಿ ಮಾಡಕ್ಕೆ ಹೋಗ್ತಾ ಇಲ್ಲ. ಸೊ ಎಂಟ್ರಿ ಮಾಡಬೇಕು. ಸೊ ಇದು ಪಿಂಚಣಿದಾರರ ವಿವರ ಆಗುತ್ತೆ. ಸೊ ತದನಂತರದಲ್ಲಿ ಬನ್ನಿ ಲಗತ್ತುಗಳು. ಅಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ಏನೆಲ್ಲ KG ಆಫೀಸಿಗೆ ಡಾಕ್ಯುಮೆಂಟ್ಸ್ ಅನ್ನ ಕಳಿಸ್ತೀವೋ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ನೀವು ಕಳಿಸ್ಬೇಕಾಗುತ್ತೆ. ಸೊ ನೀವು ಅಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ಸ್ ಅನ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದಿಷ್ಟು ಆಪ್ಷನ್ಸ್ ಗಳು ಓಪನ್ ಆಗ್ತಾವೆ. ಸೊ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ. ಸೊ ಅದು ವಿಡಿಯೋದಲ್ಲಿ ಕಾಣೋದಿಲ್ಲ ಆಪ್ಷನ್. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಒಂದು 7-8 ರೆಕಾರ್ಡ್ಸ್ ಗಳು ನಿಮಗೆ ಫಸ್ಟ್ ರೆಡ್ ಕಲರ್ ಅಲ್ಲಿ ಬಂದಿರುತ್ತೆ. ರೆಡ್ ಕಲರ್ ಇಸ್ ಅ ಮ್ಯಾಂಡೇಟರಿ. ಸೊ ಅದನ್ನ ನೀವು ಮಾಡ್ಕೋಬೇಕು. ಪ್ರತಿಯೊಂದು ರೆಕಾರ್ಡು ನೀವು ಪ್ರತಿಯೊಂದನ್ನ ಸೆಲೆಕ್ಟ್ ಈಗ ಫಸ್ಟ್ ಸ್ಟಾರ್ಟಿಂಗ್ SR ಬುಕ್ ಅಂತ ಇರುತ್ತೆ. ಸರ್ವಿಸ್ ರಿಜಿಸ್ಟರ್ ಅನ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ಅದನ್ನ 2 MB ನಲ್ಲೇ, ಅದು ಎಷ್ಟು ವರ್ಷ, ಕೆಲವರು 30-35 ವರ್ಷ ಸರ್ವಿಸ್ ಮಾಡಿರ್ತಾರೆ. ಸೊ ಅದನ್ನ ನೀವು ಯಾವ ರೀತಿ ಮಾಡ್ಕೊಳ್ತಿರೋ ಮಾಡ್ಕೋಬೇಕಾಗುತ್ತೆ. 2 MB ನಲ್ಲಿ PDF ಅಲ್ಲಿ ಮಾಡ್ಕೊಳ್ಳಿ. ಸೊ ಎನಿ ಟೈಪ್ ಆಫ್ ಫಾರ್ಮೆಟ್ ಅಲ್ಲಿ ನೀವು ಮಾಡ್ಕೋಬಹುದು ಸರ್ವಿಸ್ ಬುಕ್ ಇದನ್ನ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಚೂಸ್ ಫೈಲ್ ಇದೆ ನೋಡಿ, ಚೂಸ್ ಫೈಲ್ ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಅಟ್ಯಾಚ್ ಮಾಡಿ. ಸೊ ಹೀಗೆ ಎಲ್ಲಾ ರೆಕಾರ್ಡ್ಸ್ಗಳು ಸುಮಾರು ಒಂದು 15-20 ರೆಕಾರ್ಡ್ಸ್ಗಳು ಕೇಳುತ್ತೆ. ಅದಕ್ಕೆ ರೆಡ್ ಕಲರ್ ಅಲ್ಲಿ ಇರೋದೆಲ್ಲ ಮ್ಯಾಂಡೇಟರಿ. ಇನ್ನು ಉಳಿದಿದ್ದನ್ನ ನೀವು ಹಾಕಿದ್ರು ಹಾಕ್ಬೋದು, ಬಿಟ್ರೆ ಬಿಡ್ಬೋದು. ಸೊ ಇದು ನಾವು ರೆಕಾರ್ಡ್ಸ್ ಅನ್ನ ಹೇಗೆ ಸಬ್ಮಿಟ್ ಮಾಡೋದು ಅನ್ನೋವಂಥದ್ದನ್ನ ಆಗಿರುತ್ತೆ. ಸೊ ಈ ತರದಲ್ಲಿ ನೀವು ಇದರಲ್ಲಿ ಬರುವಂತವು ಎಲ್ಲವನ್ನೂ ಕೂಡ, ಅಂದ್ರೆ ಈಗ ಏನ್ ಮೇಲ್ಗಡೆ ಏನ್ ಕಾಣ್ತಾ ಇದೆ ನೋಡಿ, ಅವೆಲ್ಲವೂ ಕೂಡ ಹಾಗೆ ಮಾಡ್ಬೇಕಾಗತ್ತೆ. ಹೀಗೆ ನೀವು ಅಟ್ಯಾಚ್ ಮಾಡಿರ್ತಕ್ಕಂಥದ್ದು ಅಲ್ಲಿ ಅಟ್ಯಾಚ್ ಆಗುತ್ತೆ ನೋಡಿ. ಯಾವ ಫೈಲ್ ಅನ್ನ ನೀವು ಅಟ್ಯಾಚ್ ಮಾಡ್ತೀರೋ ಅದನ್ನ ನೀವು ಆಪ್ಷನ್ ತಗೋಬೇಕು. ನಾನು ಸರ್ವಿಸ್ ರಿಜಿಸ್ಟರ್ ಅನ್ನ ತಗೊಂಡಿದ್ದೀನಿ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅಟ್ಯಾಚ್ ಮಾಡಿದ್ದೀನಿ. ಸೊ ಅಟ್ಯಾಚ್ ಮಾಡಿ ನೀವು ಸೇವ್ ಕೊಡಬೇಕಾಗುತ್ತೆ. ಸೊ ಪ್ರತಿಯೊಂದು ರೆಕಾರ್ಡ್ಸ್ ಅನ್ನು ಕೂಡ ಹೀಗೆ ಸೇವ್ ಕೊಡ್ತಾ ಹೋಗಿ. ಸೊ ಲಗತ್ತುಗಳನ್ನ ಮಾಡಿ ನೀವು ಇದೇ ರೀತಿಯಾಗಿ ಅಟ್ಯಾಚ್ ಮಾಡಬೇಕಾಗುತ್ತೆ. ನೀವು ಅಟ್ಯಾಚ್ ಮಾಡಿದ ತಕ್ಷಣ ಅದು ಫ್ರೀಸ್ ಆಗುತ್ತೆ ನೋಡಿ, ಮತ್ತೆ ಅದು ಓಪನ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗತ್ತೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಯಾವುದೇ ಒಂದು ರೆಕಾರ್ಡ್ ಅನ್ನ ನೀವು ಮಾಡೋದು ಆಗಿದ್ರು ಕೂಡ ಅದೇ ರೀತಿ ಮಾಡ್ಕೋಬೇಕು. ಮತ್ತೆ ಇನ್ನೊಂದ್ಸಲ ಅದು ಸರ್ವಿಸ್ ರೆಕಾರ್ಡ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಅಲ್ಲಿ ಕಾಣಿಸೋದಿಲ್ಲ ನಿಮ್ಗೆ. ಸೊ ಅದು ಏನಾಗಿರುತ್ತೆ ಅಂತ ಹೇಳಿದ್ರೆ ಅಟ್ಯಾಚ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮತ್ತೆ ನೀವು ಬೇರೆ ಆಪ್ಷನ್ಗಳಿಗೆ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವೀಗ ನೆಕ್ಸ್ಟ್ ಮುಂದೆ ಇಲ್ಲಿ ನೋಡಿ ಅಪ್ಲೋಡಿಂಗ್ ಅಂತ ಆಗ್ತಾ ಇದೆ. ಸೊ ಅಪ್ಲೋಡಿಂಗ್ ಆಗ್ತದೆ, ಅದು ಅಪ್ಲೋಡಿಂಗ್ ಆಗ್ತಾ ಇರಲಿ. ಸೊ ಮುಂದೆ ಕುಟುಂಬದ ಸದಸ್ಯರ ವಿವರಗಳು ಅಂತ ಇದೆಯಲ್ಲ, ಸೊ ಅದಕ್ಕೆ ನಾವು ಮತ್ತೆ ಹೋಗೋಣ. ಸೊ ಬನ್ನಿ. ಓಕೆ, ಕುಟುಂಬದ ಸದಸ್ಯರ ವಿವರಗಳಿಗೆ ಹೋದಾಗ ಅದು ಕಾಣಿಸೋದಿಲ್ಲ. ಇಲ್ಲಿ ಪ್ಲಸ್ ಬಟನ್ ಇದೆ ನೋಡಿ, ಆ ಪ್ಲಸ್ ಬಟನ್ ಅನ್ನ ಒತ್ತಬೇಕಾಗತ್ತೆ. ಸೊ ಒತ್ತಿ ಆದ್ಮೇಲೆ ಒಂದಿಷ್ಟು ಆಪ್ಷನ್ಸ್ ಗಳು ಇರುತ್ತೆ ಇಲ್ಲಿ. ಸೊ ಆಲ್ರೆಡಿ ಇರುವಂತಹ ಆಪ್ಷನ್ ಏನಾದ್ರು ಇದ್ರೆ ಅದನ್ನ ನೀವು ಎಡಿಟ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಪ್ಲಸ್ ಮಾರ್ಕ್ ಅಂತ ಇದೆ ನೋಡ್ರಿ, ಇಲ್ಲಿ ಪ್ಲಸ್ ರೈಟ್ ಮಾರ್ಕ್ ಇದೆ ನೋಡ್ರಿ, ಇಲ್ಲಿ ರೈಟ್ ಮಾರ್ಕ್ ಇದೆ. ಅದನ್ನ ಮಾಡ್ಬಿಟ್ಟು ಆಡ್ ಮಾಡಿ ನೀವು. ಸೊ ಅದರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಅದೇ ಹೇಳುತ್ತೆ. ಯಾಕಂದ್ರೆ ವಿವಾಹ ಮೆರಿಟಲ್ ಸ್ಟೇಟಸ್ ಏನಾಗಿದೆ ಅಂತ ಕೇಳ್ತಾ ಇದೆ. ಸೊ ಅಲ್ಲಿ ಏನು ಕ್ಲಿಕ್ ಮಾಡದಿರೋದ್ರಿಂದ ಅದು ತಗೊಳ್ಳಿಲ್ಲ. ಸೊ ಇಲ್ಲಿ ಮತ್ತೆ ಸಂಬಂಧಪಟ್ಟ ಏನು ಆಲ್ರೆಡಿ ಡಿಪೆಂಡರ್ಸ್ ಇದಾರಲ್ಲ ಅವ್ರದ್ದು ಎಡಿಟೇಬಲ್ ಆಪ್ಷನ್ ಇದೆ, ಮತ್ತೆ ಅದನ್ನ ಡಿಲೀಟ್ ಮಾಡೋದಕ್ಕೂ ಕೂಡ ಆಪ್ಷನ್ ಇದೆ. ಸೊ ಅದನ್ನ ನೀವು ಗಮನಿಸ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಮಾಡಿ ಆಡ್ ಮಾಡ್ಬೇಕಾಗುತ್ತೆ, ಎಷ್ಟು ಜನ ಇದಾರೋ ಅಷ್ಟು. ನೆಕ್ಸ್ಟ್ ಕಚೇರಿ ವಿವರಗಳು. ಕಚೇರಿ ವಿವರ ಅಂದ್ರೆ ಆಫೀಸ್ ಆಗ್ಲಿ, ಸ್ಕೂಲ್ ಆಗ್ಲಿ, ನಿಮ್ಮ ಏನು ಇರುತ್ತಲ್ಲ, ಸೊ ಅದರದ ವಿವರಗಳಾಗಿರುತ್ತೆ ಇದು. ಸೊ ಇದನ್ನ ನೀವು ಕಚೇರಿ ವಿವರಗಳನ್ನು ಕೂಡ ಇದರಲ್ಲಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಇದೆಲ್ಲವನ್ನು ಕೂಡ ನೀವು ನೀಟಾಗಿ ಕೇರ್ಫುಲ್ ಆಗಿ ಸಬ್ಮಿಟ್ ಮಾಡಿದ್ಮೇಲೆ ಅಂತಿಮವಾಗಿ ಸೇವ್ ಅನ್ನ ಎಲ್ಲದಕ್ಕೂ ಕೂಡ ಸೇವ್ ಕೊಡ್ತಾ ಹೋಗ್ಬೇಕು. ಅಂತಿಮವಾಗಿ ಅದನ್ನ ಲಾಸ್ಟ್ ಆಪ್ಷನ್ಸ್. ಸೊ ನಾನು ಇಲ್ಲಿ ವಿಡಿಯೋ ಲೆಂತಿ ಆಗತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕೆಲವೊಂದಿಷ್ಟು ನಿಮಗೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ಇನ್ನೊಮ್ಮೆ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ. ಯಾಕೆಂತ ಹೇಳಿದ್ರೆ ಆಪ್ಷನ್ಸ್ಗಳು ಜಾಸ್ತಿ ಇರೋದ್ರಿಂದ ವಿಡಿಯೋ ಲೆಂತಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂತಿಮವಾಗಿ ಎಲ್ಲಾ ರೆಕಾರ್ಡ್ಸ್ಗಳನ್ನು ಮತ್ತೆ ಕೆಲವೊಂದಿಷ್ಟು ರೆಕಾರ್ಡ್ಸ್ಗಳು ಬರ್ತವೆ. ಲಾಸ್ಟ್ ಪೇ ಸ್ಲಿಪ್ ಅಂತ ಬರುತ್ತೆ, ಮತ್ತೆ ಡಿವ್ ಇಲ್ದೇ ಇರೋ, ಬೇಬಾಕಿ ಇಲ್ದೇ ಇರೋ ಅಂತದ್ದು ಎಲ್ಲ ಬರುತ್ತೆ. ಸೊ ಎಲ್ಲವನ್ನು ಕೂಡ ನೀವು 2 MB ಒಳಗೆ ಯಾವುದೇ ರೆಕಾರ್ಡ್ ಮಾಡ್ಕೊಳ್ಳಿ, 2 MB ಒಳಗಡೆ ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಸೊ ಇವೆಲ್ಲವನ್ನು ಕೂಡ ನೀವು ಅದೇ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.